ಸೀಟ್ ಚೋರಿನೂ ಆತು. ರಾಮನ ಉಂಡಿ ಚೋರಿನೂ ಆಯ್ತು. ಎಲ್ಲ ಚೋರಿ. ಈಗ ಇನ್ನೊಂದು ದಿವಸಕ್ಕೆ ಹನುಮನ ಉಂಡಿಗೆ ಕೈ ಹಾಕ್ತಾರೆ ಬಿ ಜೆ ಪಿಯವರು ಬಂದ್ರಂದ್ರೆ ದಯಮಾಡಿ ಯಾರ್ಯಾರು ದೇವಸ್ಥಾನದಾಗ ಅದರ ಆ ಓಣ್ಯಾಗ ಗಲ್ಯಾಗಿರೋರು ಹುಷಾರಾಗ್ರಿ. ಯಾಕಂದ್ರೆ ಉಂಡಿ ಕೈ ಹಾಕ್ತಾರೆ ಅವರು ನಿಮ್ಮ ದೇವಸ್ಥಾನಕ್ಕೆ ಬಂದು ಬಿ ಜೆ ಪಿಯವರು. ಅಲ್ಲ, ಮುಜರಾಯಿ ಇಲಾಖೆ ಮತ್ತು ಅಲ್ಲಿನ ರಾಮ ಅಯೋಧ್ಯೆದೊಳಗೆ ಸಿ ಸಿ ಟಿ ವಿ ಇದ್ರೂ ಚೋರಿ ಮಾಡ್ಯಾರಲ್ಲ. ಅಲ್ಲ, ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಯಾರ. ಭಾಳ ಹುಷಾರು, ಬಿ ಜೆ ಪಿಯವ್ರು ಬಂದ್ರೆ ಉಂಡಿ. RSS ಅವರು ಬಂದಾರಂದ್ರೆ ಇದು ದೇವಸ್ಥಾನದ ಉಂಡಿ ಕಡೆ ಲಕ್ಷ ಇರಲಿ ಅಂತಾರೆ. ಬಿ ಜೆ ಪಿಯವ್ರು ಬರ್ತಾರಂದ್ರೆ ದೇವಸ್ಥಾನದ ಉಂಡಿ ಕಡೆ ಲಕ್ಷ ಇರಲಿ ಅಂತ ಪರಿಸ್ಥಿತಿ ಈ ದೇಶದೊಳಗೆ, ಈ ರಾಜ್ಯದೊಳಗೆ ಬಂದಿದೆ. ಅಲ್ಲಲ್ಲ, ಅದಕ್ಕೆ ಯಾಕೆ ಇವ್ರಿಗೆ ಲೆಕ್ಕ ಕೇಳಿದ್ರೆ ಬುದ್ಧಿ ಐತೆ, ಮಂದಿ ಮನೆಗೆ ಹೋಗಿ CD ರೈಡ್ ಮಾಡಿದ್ರೆ ಬುದ್ಧಿ ಐತಿ, ಬುದ್ಧಿಯಲ್ಲಿ ಹೋಗೈತೆ. ಇದ್ರು ಎಲ್ಲ ನಾನು ಬಿ ಜೆ ಪಿ ಒಳಗೆ ಸಚಿವ ಇದ್ದಿದ್ದಿಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದು ಸಚಿವ ಆಗಿದ್ದೆ. ನಾನು ಅವತ್ತ ಬಿ ಜೆ ಪಿ ದಕ್ಷಿಣ ಭಾರತದೊಳಗೆ ಬಿ ಜೆ ಪಿ ಅಧಿಕಾರಕ್ಕೆ ಬರೋಕ್ಕೆ ಕಾರಣೀಭೂತನ ನಾನು. ಅವಾಗ ಸರಿ ಮಾಡೋಕೆ ಲೆಕ್ಕ ಕೇಳಕ್ಕೆ ಅವತ್ತಿದ್ದನೇ ಕೇಳಕತ್ತೀವಿ. ಈಗ ಅದು ಸಾರ್ವಜನಿಕವಾಗಿ ಚರ್ಚೆ ಆಗತ್ತೆ. ಸರ್, ನಾನೊಂದು ಮಾತು ಹೇಳ್ತೀನಿ. ಮತ್ತು ನೀವೊಂದು ಇವತ್ತಿನ ಈಗ ಮೊನ್ನೊಂದು ಇದಾಗಿದೆ ಗೊತ್ತಾ, ಒಂದು ನಾಯಿ ಸಾಕ್ಬೇಕಂತಂದ್ರೂ ರಿಜಿಸ್ಟ್ರೇಷನ್ ಕೇಳೋಂಥ ಪರಿಸ್ಥಿತಿ ಐತೆ. ಮಾಡ್ತಾರಿಲ್ಲ, ಮಾಡಿಸ್ತಂತ ಹೇಳ್ತಾರಿಲ್ಲ. ಮತ್ತು ನೀವು RSS 100 ವರ್ಷದ ಸಂಸ್ಥೆ ಅಂತೀರಿ, ರಿಜಿಸ್ಟ್ರೇಷನ್ ಯಾಕೆ ಮಾಡೋಕ್ಕಲ್ಲ? ರಿಜಿಸ್ಟ್ರೇಷನ್ ಬಗ್ಗೆ ಕೇಳಿದ್ರೆ ನಿಮಗೆ ಯಾಕೆ ಚಿಂತೆ, ನಿಮಗೆ ಯಾಕೆ ಟೆನ್ಷನ್ನು? ನಿಮಗೆ 100 ಕೋಟಿ ದುಡ್ಡು ಎಲ್ಲಿಂದ ಬರಾಕತ್ತೈತೆ? ಅದಕ್ಕೆ ಅಕೌಂಟ್ ಕೇಳಬೇಕಲ್ಲ, ತಪ್ಪೇನೈತೆ? RSS ನೀವು ಏನು ದೇಶಭಕ್ತಿ ಪ್ರತೀಕ ಅಂತೀರಿ. ದೇಶಭಕ್ತಿ ಅಂತಂದರೆ ರಾಷ್ಟ್ರಧ್ವಜ ಹಾರಿಸ್ಬೇಕಾದ ದೇಶ ಪ್ರತೀಕ ಅಲ್ಲ? RSS ಕಚೇರಿ ಮೇಲೆ ದೇಶಧ್ವಜ ಹಾರಿಸ್ತೀರಿ, ದೇಶಧ್ವಜ ಹಾರಿಸ್ತೀರಿ, ರಾಷ್ಟ್ರಗೀತೆ ಆಡ್ತೀರಿ. ಮತ್ತು ನಿಮ್ಮ ಮಟ್ಟಕ್ಕೆ ನೀವೇ, ನನ್ನಷ್ಟಕ್ಕೆ ನಾನೇ ದುಬ್ಬ ಚರ್ಚೆ ಮಾಡೋದ, ನಾವೇ ದೇಶಭಕ್ತರು, ನಾವೇ ಎಲ್ಲ. ರಿಜಿಸ್ಟರ್ ತಪ್ಪೇನೈತಿ? ಕೇಳಬೇಕಾಗತ್ತ, ರಿಜಿಸ್ಟರ್ ಮಾಡಿ. ಒಂದು ಸಣ್ಣ ಸಂಸ್ಥೆ, ಒಂದು ಸಣ್ಣದು ಪಾನ್ಶಾಪ್ ಇಡಬೇಕು ಅಂತಂದ್ರೆ ಒಂದು ಕಂಪ್ನಿ ರಿಜಿಸ್ಟ್ರೇಷನ್ ಬೇಕಂತ ಕೇಳ್ತೀರಿ. ಒಂದು ಸಣ್ಣದು ಅಂಗಡಿ ಮಾಡ್ಬೇಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ಬೇಕಂತ ಕೇಳ್ತೀರಿ. ಒಂದು ಯಾವ್ದಾರ ಅಂಗಡಿ ಮಾಡ್ಬೇಕು, ಒಂದು ಏಜೆನ್ಸಿ ಮಾಡ್ಬೇಕಂದ್ರೆ ರಿಜಿಸ್ಟ್ರಿ ಕೇಳ್ತೀರಿ. ಒಂದು ಸಾವಿರಾರು ಕೋಟಿ ಸಾವಿರಾರು ಜನ ಇರುವಂಥ ಸಂಸ್ಥೆಗೆ ರಿಜಿಸ್ಟ್ರೇಷನ್ ಕೇಳೋದು ತಪ್ಪ? ಅಂದರೆ ನಿಮ್ಮ ಇಷ್ಟಕ್ಕೊಂದು ದೊಡ್ಡ ಪ್ರಮಾಣದಾಗ ಆಫೀಸು ನೇರು ಕಾಲದಿಂದ ಇಲ್ಲಿವರೆಗೂ ಹೌದ್ರಿ. ನೇರು ಅವ್ರು ಕೇಳಿಲ್ಲ ಅಂತ ನಾವು ಕೇಳ್ಬಾರ್ದಂತ ಐತೇನು ಸರ್? ನಾನು ಹೇಳಕತ್ತಿದ್ದು ಕಂಡು ಬರೋದೇನಂತಂದ್ರೆ, ಇವತ್ತು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಕಾಂಗ್ರೆಸ್ದವ್ರ ಮೇಲೆ ಇಡಿ ರೈಡ್ ಆಗ್ತಾವೆ. ಯಾಕೆ RSS ಮ್ಯಾಗ ಇಡಿ ರೈಡ್ ಆಗ್ತಾ ಇಲ್ಲ? 100 ಕೋಟಿ ಸಾವಿರಾರು ಕೋಟಿ ದೊಡ್ಡ ಆಫೀಸ್ ಕಟ್ಟಿಸ್ತಾ ಇದ್ದಾರೆ. 100 ಕೋಟಿ ಅಂತ ಆಫೀಸ್ ಕಟ್ಟಿಸ್ತಾರೆ. ಅದು ಹೆಂಗೆ? ಆ ದುಡ್ಡು ಎಲ್ಲಿಂದ ಬಂತು? ಆ ಹಣನ ಯಾರು ದಾನ ಮಾಡಿದ್ರು? ಯಾರಿಗೆ? ತಪ್ಪೇನೈತೆ? ಆಗ್ಬೇಕು. ಮತ್ತೆ ಎಲ್ಲಿಂದ ಬಂತು ದುಡ್ಡು? ಟ್ರಾನ್ಸ್ಪರೆನ್ಸಿ ಬೇಕಲ್ಲ ಸರ್, ಒಂದು ಕಾನೂನು ಬೇಕಲ್ಲ. ಒಂದು ನಿಮ್ಮ ರಿಜಿಸ್ಟ್ರೇಷನ್, ನೀವು GST ಕಟ್ಟಬೇಕಲ್ಲ, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಲ್ಲ. ನೀವೊಬ್ಬ ಪ್ರತಿಯೊಬ್ಬ ಮನುಷ್ಯನು ಇನ್ಕಮ್ ಟ್ಯಾಕ್ಸು ಸೆಲ್ ಟ್ಯಾಕ್ಸು ಕಟ್ಟಬೇಕಂತ ಹೇಳ್ತೀರಿ. ಒಬ್ಬ ಜನಪ್ರತಿನಿಧಿ ಇದ್ನಂದ್ರೆ ಅವನ ಆಸ್ತಿ ಘೋಷಣೆ ಮಾಡ್ಬೇಕಂತ ಕೇಳ್ತೀರಿ. ಮತ್ತು RSS ಯಾಕ? ಇದು RSS ಮೇಲೆ ತಿಳಿದೈತೇನು? ಯಾಕೆ ಕೇಳ್ಬಾರ್ದು? ತಪ್ಪೇನು ಹೇಳ್ರಿ. ನಾನು ಹೇಳಕತ್ತಿದ್ದು ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಉಡುಪಿ ಶ್ರೀಗಳು ಒಂದು ಮಾತು ಹೇಳಿದರು. ಹೌದಾ? ಅವರೆಲ್ಲ ಕೇಳೋದು ಸರಿ ಇದೆ, ರಿಜಿಸ್ಟ್ರೇಷನ್ ಮಾಡಬೇಕು ಅಂತಂದ್ರು ಉಡುಪಿ ಶ್ರೀಗಳು. ಅವಾಗಲೇ ಉಡುಪಿ ಶ್ರೀಗಳು ಮಾತ್ರ ಕೇಳಿ RSS ಅವರು. ನಾನು ಅದರ ವಿರೋಧಿ, ಅದರಾಗ ಏನು ಎರಡು ಮಾತಿಲ್ಲ. ಪ್ರಜಾಪ್ರಭುತ್ವದೊಳಗೆ ಆ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯತೆ ಐತಾ ಹೇಳಿ? ಒಂದು ದೇಶದ ಒಂದೇ ಸತಿ ಚುನಾವಣೆ ಆತಂದ್ರೆ ಒಂದೊಂದು ಸತಿ ಅಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬೀಳ್ತಾವೆ, ಒಮ್ಮೊಮ್ಮೆ ಸರ್ಕಾರನೇ ಬೀಳ್ತೈತೆ. ಅವಾಗ ಏನು ಮಾಡ್ತೀರಿ? ಒಂದು ನೇಷನ್ ಎಲೆಕ್ಷನ್, ಅದಕ್ಕೆ ಯಾವ ಮಾನದಂಡ ಐತೆ? ಇವತ್ತು ಸಂವಿಧಾನದೊಳಗೆ ಇದನ್ನೆಲ್ಲವನ್ನು ವಿಚಾರ ಮಾಡಿ ಸಂವಿಧಾನವನ್ನು ಜಾರಿ ಮಾಡೋಂಥ ಕೆಲಸ ಮಾಡಿದ್ದಾರೆ ಈ ದೇಶದಾಗ. ಇವ್ರದ್ದೊಂದು ಹೊಸ ಕಾನೂನು. ಈಗ
ಗಾಳಿ ಹೋಗಿಬಿಟ್ಟೈತಿ ಬಿ ಜೆ ಪಿದು ಎಲ್ಲ ಕಡೆ ಗಾಳಿ ಟೂಸ್ ಅಂದ್ಬಿಟ್ಟೈತಿ. ಹಾಂ, ಇವು 23 ಸ್ಟೇಟ್ನಾಗ ಅದಾರ. ಈಗ ಮುಂದಿನ ಸತಿ 23 ಸ್ಟೇಟ್ನಾಗ ಬರ್ತಾರನ್ನ ಇದನ್ನೆಲ್ಲ ಬಿಟ್ಟು ಏನೇನೋ ಸುದ್ದಿ ಡಿಲಿಮಿಟೇಷನ್ ಮಾಡ್ತೀನಿ ಅನ್ನೋದು. ಮಹಿಳಾದಕ್ಕೆ ನಾವು ಯಾವಾಗಲೂ ಪರವಾಗಿದ್ದೀವಿ. ಕಾಂಗ್ರೆಸ್ದವರು ವಿರೋಧದಲ್ಲಿ ವ್ಯಕ್ತಪಡಿಸಿವಿ. ಹಾಂ, ಅದನ್ನು ಇವತ್ತು 51% ಮಹಿಳಾ ಮೀಸಲಾತಿ ಕೊಟ್ಟಿದ್ದೇ ಈ ದೇಶದೊಳಗೆ ಕಾಂಗ್ರೆಸ್ಸು. ಸುಮ್ಮನೆ ಇವು ಬಿ ಜೆ ಪಿ ಒಂದು ನಾಟಕ ಕಂಪ್ನಿ. ಇದು ಒಂದೊಂದು ಟೈಪ್ ಒಂದೊಂದು ನಾಟಕ ಕಡ್ಕೊಂತ ಹೊಂಟಾರ. ಈ ನಾಟಕ ಕಂಪ್ನಿ ಬಗ್ಗೆ ಭಾಳ ಈಗ ಜನರಿಗೆ ಗೊತ್ತಾಗ್ಬಿಟ್ಟದೆ ಇವು ನಾಟಕ ಕಂಪ್ನಿ ಅಂತಂದು. ಈ ಜನರು ಸೋಲ್ಸಕ್ಕೆ ರೆಡಿ ಆಗ್ರಿ. ಈಗ ಆ ಸೋಲ್ಸರ್ ಅಂತ ಗೊತ್ತಾಗಿ SIRದು ಓಟ್ ಚೋರಿ ಚಲವಾಗಿತ್ತು.